ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ಶಿಶಿರ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಫುಡ್ ಆದಂತಹ ಜೋಳದ ರೊಟ್ಟಿ ಮಾಡೋದು ಯಾವ ಥರ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇದನ್ನ ನೀವು ಈಸಿಯಾಗಿ ಸಿಂಪಲ್ ಸ್ಟೆಪ್ ಆಗಿ ಕಲಿಬೋದು. ಯಾರೆಲ್ಲ ಹೊಸದಾಗಿ ಜೋಳದ ರೊಟ್ಟಿ ಕಲಿತೀನಿ ಅಂತ ಹೇಳ್ತಿದ್ದೀರಾ, ಖಂಡಿತವಾಗ್ಲೂ ಈ ಸ್ಟೆಪ್ಪನ್ನು ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿಬಿಟ್ಟು ಸ್ಟೆಪ್ಪನ್ನು ಈಸಿಯಾಗಿ ಫಾಲೋ ಮಾಡಿ ಡೆಫಿನೆಟಾಗಿ ನೀವು ಜೋಳದ ರೊಟ್ಟಿ ಮಾಡೋದನ್ನು ಕಲಿಬೋದು. ಇಲ್ಲಿ ಮೊದಲಿಗೆ ನೀವು ಗ್ಯಾಸ್ ಹಚ್ಕೊಂಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಒಂದು ಮೀಡಿಯಮ್ ಸೈಜ್ ಕಪ್ ನೀರು ಕುಡಿಯೋ ಕಪ್ನಿಂದ 1 ಕಪ್ ನೀರನ್ನು ಹಾಕೊಂಬಿಟ್ಟು ಇದು ಕಂಪ್ಲೀಟ್ಲಿ ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡಿ. ಈ 1 ಕಪ್ ನೀರನ್ನು ಹಾಕ್ಕೊಂಡ್ರೆ ನೀವು ಆಲ್ಮೋಸ್ಟ್ 10ರಿಂದ 11 ರೊಟ್ಟಿ ಮಾಡ್ಕೋಬೋದು. ನಂತರ ಆ ನೀರಿಗೆ 1 ಟೀ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ನೀರು ಕುದಿ ಬಂದ ನಂತರ ಅದಕ್ಕೆ ಒಂದು 3 ಚಮಚದಷ್ಟು 3 ಚಮಚೆ ಅಂದರೆ ಇದು ನಾನು ಚಮಚೆ ತೋರಿಸ್ತಾ ಇರೋದು ನಿಮಗೆ ಸರ್ವಿಂಗ್ ಸ್ಪೂನು, ಅದರಿಂದ 3 ಚಮಚದಷ್ಟು ಹಿಟ್ಟನ್ನು ಹಾಕಿ ಒಂದು 5ರಿಂದ 10 ಸೆಕೆಂಡ್ಗಳ ಕಾಲ ಅದರಲ್ಲೇ ಕುದಿಯೋಕ್ಕೆ ಬಿಡಿ. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ಅದೇ ಸೌಟಿಂದ ಹಿಂಬದಿಯಿಂದ ನೀವು ನೀಟಾಗಿ ಸ್ಲೋಲಿ ನೀರು ಕುದಿ ಬಂದ ನಂತರ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ 1 ಚಮಚೆ ತೊಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ದಟ್ ಅದು ಜಿಗಿಯಾಗಿ ಫಾರ್ಮ್ ಆಗುತ್ತೆ. ಇಲ್ಲಿ ನಾನು ನಿಮಗೆ ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದರೆ ಇದನ್ನು 1ರಿಂದ 2 ನಿಮಿಷಗಳ ಕಾಲ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದು ಜಿಗಿಟಾಗಿ ಫಾರ್ಮ್ ಆಗುತ್ತೆ. ಆ ಜಿಗಿಯಿಂದ ನೀವು ಒಂದು ಪರಾತ ಇಟ್ಕೊಂಡ್ಬಿಟ್ಟು ಅದು ಪರಾತಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಜಿಗಿ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಇನಿಷಿಯಲಿ ತುಂಬಾ ಮುದ್ದೆ ಥರ ಸಾಫ್ಟ್ ಆಗಿರುತ್ತೆ. ಅದಕ್ಕೆ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ಮೇಲ್ಗಡೆಯಿಂದ ಜೋಳದ ಹಿಟ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಬಿಟ್ಟು ನಾದ್ಕೋಬೇಕು ಚೆನ್ನಾಗಿ. ನೀವು ಚಪಾತಿ ಹಿಟ್ಟು ಯಾವ ಥರ ನಾದ್ಕೋತೀರ, ಸ್ವಲ್ಪನೇ ನೀರು ಹಾಕಿ ಒಂದು ಹದಕ್ಕೆ ಬರೋ ಥರ, ಅದೇ ಥರ ಇಲ್ಲಿ ನಾವು ಜಿಗಿಟಿಗೆ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ಥರ ಜಿಗಿ ಫಾರ್ಮ್ ಆಗೋ ಥರ ಚೆನ್ನಾಗಿ ನಾದ್ಕೊಂಬಿಟ್ಟು ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳಿ. ಸೊ ಇದು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ಉದ್ದು ಹದಕ್ಕೆ ಬರೋ ಥರ ಜಿಗಿಟನ್ನು ಫಾರ್ಮ್ ಮಾಡ್ಕೊಂಬಿಟ್ಟು ಉಳ್ಳೆನ ರೆಡಿ ಮಾಡ್ಕೊಳ್ಳಿ. ನಂತರ ಕಟ್ಟೆನ ನಾನು 2ರಿಂದ 3 ಬಾರಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಲ್ಲಿ ಗ್ಯಾಸ್ ಮೇಲೆ ಹಂಚನ್ನು ಕಾಯೋಕೆ ಇಟ್ಕೊಂಡಿದ್ದೀನಿ. ಉಳ್ಳೆ ಎಲ್ಲ ರೆಡಿ ಆದ ನಂತರ ಅಲ್ಲಿ ಪಕ್ಕಕ್ಕೆ ನಾವು ಗ್ಯಾಸ್ ಕಾಯಕ್ಕೆ ಇಟ್ಕೊಳ್ಳೋಣ. ಹಂಚು ಇಲ್ಲಿ ಹೈ ಫ್ಲೇಮಲ್ಲಿ ಯಾವಾಗಲೂ ಜೋಳದ ರೊಟ್ಟಿ ಬೇಯಿಸ್ಬೇಕಂದ್ರೆ ಯಾವಾಗಲೂ ಹಂಚು ತುಂಬಾ ಕಾದಿರಬೇಕು, ಆಮೇಲೆ ಹೈ ಫ್ಲೇಮಲ್ಲೇ ಮಾಡಬೇಕು. ಸೊ ಇನಿಷಿಯಲಿ ಇಲ್ಲಿ ರೊಟ್ಟಿನ ಒಂದು ಉಳ್ಳೆ ತೊಗೊಂಡ್ಬಿಟ್ಟು ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಉಳ್ಳೆ ಇಟ್ಟು ಚೆನ್ನಾಗಿ ಫಸ್ಟ್ ಇನಿಷಿಯಲಿ ಪೂರಿ ಸೈಜ್ಗೆ ಬರೋಷ್ಟು ಕೈಯಲ್ಲೇ ತಟ್ಕೊಳ್ಳಿ. ನಂತರ ಹಂಚಿನೆಲ್ಲ ನೀಟಾಗಿ ಒತ್ಕೊಂಡ್ಬಿಟ್ಟು ಈ ಥರ ಕೈಯಲ್ಲಿ ತಟ್ಕೊಂಡು ಆದ ನಂತರ ಲತ್ತುಗಣಿಯಿಂದ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಿ. ಇನಿಷಿಯಲಿ ನೀವು ಚಪಾತಿ ಯಾವ ಥರ ಲಟ್ಟಿಸ್ತೀರಾ ಅದೇ ಹದಕ್ಕೇ ನಿಧಾನವಾಗಿ ಲಟ್ಸ್ಕೊತಾ ಹೋಗಿ. ಚಪಾತಿ ಮಾಡಬೇಕಾದ್ರೆ ನಾವು ಸ್ವಲ್ಪ ಪ್ರೆಷರ್ ಜಾಸ್ತಿ ಹಾಕ್ತೀವಿ ಲಟ್ಟಿಸ್ಬೇಕಾದ್ರೆ, ಬಟ್ ಇಲ್ಲಿ ನೀವು ಜೋಳದ ರೊಟ್ಟಿ ಮಾಡಬೇಕಾದ್ರೆ ಮೇಲ್ಗಡೆನೇ ಲಟ್ಸ್ಕೋಬೇಕು. ಆಮೇಲೆ ಇನ್ ಬಿಟ್ವೀನ್ ನೀವು ಈ ಥರ ತಳ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಹಿಟ್ಟು ಆವಾಗ ಕೆಳಗಡೆ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಲತ್ತುಣಿಗೆ ಅಂಟ್ಕೋಬಾರ್ದು ಅಂದರೆ ಸ್ವಲ್ಪ ಹಿಟ್ಟನ್ನು ಆವಾಗ ಸ್ವಲ್ಪ ಕೆಳಗಡೆ ಮೇಲ್ಗಡೆ ಹಾಕೊಂಡ್ಬಿಟ್ಟು ಲಟ್ಟಿಸ್ಕೋತಾ ಹೋಗಿ. ಅಂಚಿ ಇಲ್ಲಿ ಇಂಪಾರ್ಟೆಂಟು. ನೀವು ಅಂಚಿನ ನಿಧಾನಕ್ಕೆ ತೆಳುವಾಗಿ ಲಟ್ಸ್ಕೋತಾ ಬನ್ನಿ. ನಂತರ ಈ ಥರ ನಿಮಗೆ ನೋಡ್ತಾ ಇರ್ಬೋದು, ನೀಟಾಗಿ ನೀವು ತೆಳುವಾಗಿ ಲಟ್ಸ್ಕೊತ ಬಂದರೆ ರೊಟ್ಟಿ ಅದಾಗೇ ದೊಡ್ಡದಾಗುತ್ತೆ. ನಂತರ ಇವಾಗ ಹಂಚು ತುಂಬಾ ಬಿಸಿಯಾಗಿ ಕಾಯಬೇಕಿಲ್ಲಿ. ಕಾದ ನಂತರ ಆ ಹಂಚಿಗೆ ಈ ರೊಟ್ಟಿನ ತಿರುವಿ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ನಾವು ಒಂದು ಪಾತ್ರೆಯಲ್ಲಿ ಚಿಕ್ಕದಾಗಿ ಕಾಟನ್ ಅರ್ಬಿನ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನೀರು ಜೊತೆಗೆ. ಆ ನೀರನ್ನು ಇದ್ರ ಮೇಲೆ ಯಾವ ಬದಿ ಇರುತ್ತೆ ಮೇಲ್ಗಡೆ ಬದಿ ಮೇಲೆ ನೀರನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು, ಮೇಲೆ ಹಚ್ಚಬೇಕು. ಸೊ ದಟ್ ರೊಟ್ಟಿ ಚೆನ್ನಾಗಿ ಬೇಯ್ದು ಬರುತ್ತೆ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಗುಳ್ಳೆಗಳು ಬಂದಿದೆ ಅಂದರೆ ಇದು ಸ್ವಲ್ಪ ಬೇಯ್ತಾ ಇದೆ ಅಂತ ಹೇಳಿ. ಸೊ ನೀವು ರೊಟ್ಟಿ ಹಾಕಿ ನೀರು ಹಚ್ಚಿ ಆದ ನಂತರ ಒಂದು 5 ಸೆಕೆಂಡ್ ಬಿಟ್ಟರೆ ಈ ಥರ ನೀರಿನ ಬೊಬ್ಬೆಗಳು ಬರುತ್ತೆ. ಆನಂತರ ರೊಟ್ಟಿನ ನೀವು ತಿರುವು ಹಾಕಿ ಮತ್ತೆ ಒಂದು 5ರಿಂದ 10 ಸೆಕೆಂಡ್ನಷ್ಟು ಮೇಲೆ ಕೆಳಗೆ ಮಾಡಿದರೆ ರೊಟ್ಟಿ ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮತ್ತೊಮ್ಮೆ ತಿರುವು ಹಾಕಿಬಿಟ್ಬಿಟ್ಟು ನೀವು ಮತ್ತೊಂದು ಕಾಟನ್ ಅರ್ಬೆ ತೊಗೊಂಡ್ಬಿಟ್ಟು ನೀಟಾಗಿ ಎಲ್ಲ ಹಂಚಿನೂ ಅಂದರೆ ಎಡ್ಜ್ ಏನಿರುತ್ತೆ ರೊಟ್ಟಿದು ತುದಿ ಏನಿರುತ್ತೆ ಎಲ್ಲನೂ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಇಲ್ಲಿ ನೀವು ರೊಟ್ಟಿನ ಮೇಲೆ ಕೆಳಗೆ 2-3 ಸರಿ ತಿರುವು ಹಾಕ್ಕೊಂಬಿಟ್ಟು ಬೇಯಿಸ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇಲ್ಲಾಂದರೆ ಹಸ್ಕ ಬೇಯ್ತು ಅಂತಂದರೆ ಸೊ ಹೊಟ್ಟೆಗೂ ಪ್ರಾಬ್ಲಮ್ ಕೂಡ ಆಗುತ್ತೆ. ನಂತರ ಇಲ್ಲಿ ಇನ್ನೊಂದು ರೊಟ್ಟಿ ಕೂಡ ಮಾಡೋದು ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಕೆಳಗಡೆ ನೀವು ಹಿಟ್ಟು ಸ್ಪ್ರೆಡ್ ಮಾಡಿಕೊಂಡೇ ರೊಟ್ಟಿ ಮಾಡೋಕ್ಕಾಗೋದು. ಇಲ್ಲಿ ಚಪಾತಿಲಿ ಏನು ಮಾಡ್ತೀವಿ, ತುಂಬ ಕಡಿಮೆ ನಾವು ಹಿಟ್ಟನ್ನು ಹಚ್ಕೋತೀವಿ. ಬಟ್ ಇಲ್ಲಿ ರೊಟ್ಟಿ ಮಾಡ್ಬೇಕಾದ್ರೆ ಸ್ವಲ್ಪ ಹಿಟ್ಟು ಜಾಸ್ತಿ ಯೂಸ್ ಮಾಡ್ಕೋಬೇಕು, ಅಂದರೆ ನಿಮಗೆ ರೊಟ್ಟಿ ತಿರುಗ್ಸೋಕೆ ಈಸಿ ಆಗುತ್ತೆ. ಸೊ ಈ ಥರ ಸ್ವಲ್ಪ ಕೆಳಗಡೆ ರೊಟ್ಟಿ ಮಾಡಬೇಕಾದ್ರೆ ಕೆಳಗಡೆ ಜೋಳದ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋತಾನೆ
ಮಾಡ್ಕೊಳ್ಳಿ. ನಾನಿಲ್ಲಿ ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಇಲ್ಲಪ್ಪ ನನಗೆ ಬಿಗಿನರ್ ಆಗಿದ್ದೀನಿ, ನಂಗೆ ಜೋಳದ ರೊಟ್ಟಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತಂದರೆ ಲತ್ತುಳಿ ಇರುತ್ತಲ್ವ, ಲತ್ತುಳಿ ಮೇಲೆ ಏನು ಬಿಳಿದು ಕಾಣಿಸ್ತಾ ಇದೆ ಅಂತ ನೀವು ಕೇಳ್ತಿರ್ಬೋದು ಫ್ರೆಂಡ್ಸ್. ಸೊ ನಿಮಗೆ ಈಸಿಯಾಗಿ ನನಗೆ ಫಾಸ್ಟಾಗಿ ಉದ್ದಕ್ಕೆ ಬರಬೇಕು ಅಂತಂದರೆ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡ್ಬಿಟ್ಟು ಕಟ್ ಮಾಡಿ ಎರಡು ಬದಿಗೂ ಅದನ್ನ ಅಂದರೆ ಚೆನ್ನಾಗಿ ನೀವು ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡಿಬಿಟ್ಟು ಲತ್ತುಣಿಗೆ ಎರಡು ಬದಿಗೂ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಜೋಳದ ರೊಟ್ಟಿನ ಚೆನ್ನಾಗಿ ಲಟ್ಟಿಸಿ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಈ ರೊಟ್ಟಿನ ಕಾದಿರೋ ಹಂಚಿಗೆ ಹಾಕಿಬಿಟ್ಟು ಇದೇ ಥರ ಮುಂಚೆ ಏನು ರೊಟ್ಟಿ ತೋರಿಸಿದ್ವಿ ಅದೇ ಥರ ನೀರನ್ನು ಹಚ್ಕೊಂಡ್ಬಿಟ್ಟು ಒಂದು 5 ಸೆಕೆಂಡ್ಗಳ ವೆಯ್ಟ್ ಮಾಡಿ ತಿರುಗಿಸಿ ಹಾಕಿದರೆ ಈ ಥರ ಬೇಯ್ಕೊಂಡಿರುತ್ತೆ. ನಂತರ ಇದನ್ನು ಮತ್ತೆ ಒಂದು 2ರಿಂದ 3 ಸೆಕೆಂಡ್ಗಳ ಕಾಲ ಬೇಯಿಸ್ಕೊಂಡ್ಬಿಟ್ಟು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಬೆಂದಿದೆಯೋ ಇಲ್ಲ ಹಂಚಿಗೆ ಇದು ಅಂಟ್ಕೋತಿದೆ ಅಂತಂದರೆ ಇನ್ನೂ ಬೇಯಬೇಕು ಅಂತ ಹೇಳಿ ಮತ್ತೊಂದು 2ರಿಂದ 3 ಸೆಕೆಂಡ್ಗಳ ಕಾಲ ವೆಯ್ಟ್ ಮಾಡಿ ನಂತರ ಈ ಥರ ತಿರುಗಿ ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ತೊಗೊಂಡು, ಅಥವಾ ನಿಮಗೆ ಇಲ್ಲ ನಾನು ಎಕ್ಸ್ಪರ್ಟ್ ಇದ್ದೀನಿ ರೊಟ್ಟಿ ಮಾಡೋದ್ರಲ್ಲಿ ಅಂತ ಹೇಳಿದರೆ ನೀವು ಕೈಯಿಂದ ಕೂಡ ಒತ್ಬೋದು. ಇಲ್ಲ ಅಂತಂದರೆ ನೀವು ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಎಲ್ಲ ಹಂಚಿನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಪ್ರೆಸ್ ಮಾಡಿ. ನೀವು ನೋಡ್ತಾ ಇರ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬರ್ತಾ ಇದೆ ಅಂತ ಹೇಳಿ. ಈ ಥರ ನೀವು 2ರಿಂದ 3 ಬಾರಿ ಎರಡು ಬದಿಗೂ ನೀಟಾಗಿ ಪ್ರೆಸ್ ಮಾಡಿ ಕಾಟನ್ ಬಟ್ಟೆಯಿಂದ ಅಥವಾ ಕೈಯಿಂದ ಪ್ರೆಸ್ ಮಾಡಿ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ನಿಮಗೆ 2 ರೊಟ್ಟಿ ಮಾಡೋದು ಮಾತ್ರ ತೋರಿಸಿದ್ದೀನಿ. ಮಿಕ್ಕಿರೋ ಹಿಟ್ಟನ್ನು ಇದೇ ಥರ ನಾನು ಉದ್ದಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ರೊಟ್ಟಿ ಮಾಡೋದು ಈಸಿನೇ. ನೀವು ಒಂದು ಹಾಫ್ ಆನ್ ಅವರಲ್ಲಿ ಒಂದು 15 ರೊಟ್ಟಿಯಿಂದ 20 ರೊಟ್ಟಿ ಮಾಡ್ಬೋದು, ಒಂದು ಅರ್ಧ ಗಂಟೆಯಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿದ್ದರೆ. ಸೊ ನಂತರ ಈ ಜೋಳದ ರೊಟ್ಟಿಗೆ ನೀವು ಯಾವುದೇ ಥರದ ಪಲ್ಯ ಕಾಂಬಿನೇಷನ್ ಕೂಡ ಹೋಗುತ್ತೆ. ಕೊನೆ ಮಟ್ಟಕ್ಕೆ ನೀವು ಇಲ್ಲಪ್ಪ ನಾನು ಯಾವುದೇ ಪಲ್ಯ ಮಾಡಿಲ್ಲ ಅಂದರೂ ಚಟ್ನಿ ಪುಡಿಗಳ ಜೊತೆಗೂ ನೀವು ಇದನ್ನು ಜೋಳದ ರೊಟ್ಟಿನ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಸೊ ಇದರಲ್ಲಿ ನಿಮಗೆ ಗ್ಲೂಟನ್ ಇರೋದಿಲ್ಲ. ಯಾರೆಲ್ಲ ಡಯಟ್ ಮಾಡ್ತಾಯಿದ್ದೀರಾ, ಇಲ್ಲ ನಾನು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಿದ್ದೀರಾ, ಖಂಡಿತವಾಗ್ಲೂ ಈ ಜೋಳದ ರೊಟ್ಟಿನ ಟ್ರೈ ಮಾಡಿ. ಯಾರೆಲ್ಲ ಶುಗರ್ ಇದೆ ಅಂತ ಹೇಳಿ ಇದೆ ಅಂತಿದ್ದೀರಾ ಅವರೆಲ್ಲನೂ ಜೋಳದ ರೊಟ್ಟಿ ತಿಂದರೆ ನಿಮ್ಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ತುಂಬಾ ಈಸಿ ಮತ್ತು ಸಿಂಪಲ್ ಮೆಥಡಲ್ಲಿ ನೀವು ಮಾಡ್ಕೋಬೋದು. ಈ ಜೋಳದ ರೊಟ್ಟಿಗೆ ನಾನಿವತ್ತು ಕ್ಯಾಬೇಜ್ ಪಲ್ಯ ಮತ್ತು ನಮ್ಮ ಕಡೆ ಎಲ್ಲ ಡೊಣ್ಗಾಯಿ ಅಂತ ಸಿಗುತ್ತೆ, ಆ ಡೊಣ್ಗಾಯಿ ಪಲ್ಯ ಅದ್ರ ಜೊತೆ ನಾನು ಶೇಂಗಾ ಚಟ್ನಿ ಹಚ್ಕೊಂಡ್ಬಿಟ್ಟು ಕೆಲವೊಂದು ಸಲಾಡ್ ಈರುಳ್ಳಿ ಕ್ಯಾರೆಟು ಮತ್ತು ಸೌತೆಕಾಯಿ ಇಟ್ಕೊಂಡು ತಿಂದುಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಫ್ರೆಂಡ್ಸ್. ಯಾರೆಲ್ಲ ಗ್ಲೂಟನನ್ನು ಅವಾಯ್ಡ್ ಮಾಡಬೇಕು ಅಂತ ಇದ್ದೀರಾ, ಈ ಥರ ಒಂದು ಜೋಳದ ರೊಟ್ಟಿ ಮಾಡ್ಕೊಂಡು ತಿಂದರೆ ನಿಮಗೆ ತುಂಬಾ ಹೆಲ್ತು ಚೆನ್ನಾಗಿ ಕೂಡ ಇರುತ್ತೆ, ನಿಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಎಲ್ಲರ ಆಲ್ ಟೈಮ್ ಫೇವ್ರೇಟ್ ಈ ಜೋಳದ ರೊಟ್ಟಿನ ಖಂಡಿತವಾಗ್ಲೂ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಲಾಸ್ಟಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಸಿಂಪಲ್ ಮತ್ತು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಮತ್ತು ಧನ್ಯವಾದಗಳು ಫ್ರೆಂಡ್ಸ್.